ಗುಡ್ ಮಾರ್ನಿಂಗ್. ಇವತ್ತು ನಾನು ಮಧ್ಯಾಹ್ನದ ಡಯಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಸೋಯಾ ಚಂಕ್ಸ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಇದು ಹೇಗೆ ಮಾಡೋದು ಅಂದರೆ, ಸ್ವಲ್ಪ ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅದರ ಜೊತೆಗೆ ಕೊತ್ತಂಬರಿ, ಪುದೀನ, ಅದರ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೊಮೊಟೊ, ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲಿಗೆ ಸ್ವಲ್ಪ 3 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಗಾಣದ ಎಣ್ಣೆ ಯೂಸ್ ಮಾಡ್ತಿರೋದ್ರಿಂದ ನನಗೆ 3 ಗ್ರಾಮ್ ಎಣ್ಣೆ ಸಾಕಾಗುತ್ತೆ. ನಿಮಗೆ ಬೇಕಂದರೆ ಇದ್ರ ಜೊತೆಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಎಣ್ಣೆ ಸ್ಕಿಪ್ ಮಾಡಿ ನೀವು 3 ಗ್ರಾಮ್ ತುಪ್ಪನೇ ಹಾಕ್ಕೋಬೋದು ಎಣ್ಣೆ ಬದಲಿಗೆ. ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತೀನಿ. ನಾನು ಚಕ್ಕೆ, ಲವಂಗ, ಏಲಕ್ಕಿ, ಬೇಕಂತವ್ರು ಸೋಂಪು ಕೂಡ ಯೂಸ್ ಮಾಡ್ಕೋಬೋದು. ನಾನು ಸೋಂಪು ಸ್ಕಿಪ್ ಮಾಡಿದ್ದೀನಿ, ಅದು ಬಾಯಿಗೆ ಸಿಗ್ತಿರುತ್ತೆ ಅಂತ. ಸೋಂಪು ಇಷ್ಟಪಡೋರು ಅದನ್ನು ಹಾಕೋಬೋದು. ಇದೆಲ್ಲ ಚಿಟಪಟ ಅಂದಿದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಇದು ರೆಸಿಪಿ ಏನಪ್ಪ, ಎಲ್ಲರಿಗೂ ಗೊತ್ತಿರೋದೇ ಇವಳು ರೆಸಿಪಿ ಹೇಳ್ತಿದ್ದಾಳೆ ಅಂದರೆ, ನಾನೇನಂದರೆ ಸ್ವಲ್ಪ ರುಚಿಯಾಗಿ ಮಾಡ್ಕೋತಿದ್ದೀನಿ ಅಷ್ಟೇ. ಎಲ್ಲರೂ ಒಂದೇ ಥರ ಮಾಡ್ತಾರೆ. ನನಗೆ ಏನಂದರೆ ಸ್ವಲ್ಪ ಟೇಸ್ಟಿಯಾಗಿ ತಿನ್ನೋಕೆ ಇಷ್ಟ. ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಇಲ್ದಿರನೇ ಊಟ ಮಾಡೋದು, ಅಥವಾ ಪೂರ್ತಿ ಉಪವಾಸ ಇರೋದು, ಮತ್ತು ಕ್ರ್ಯಾಶ್ ಡಯಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಆದರೆ ಈ ಥರ ಎಲ್ಲ ನಾನು ಯಾವುದೇ ಥರದ್ದು ಮಾಡ್ತಾಯಿಲ್ಲ. ನನ್ನ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಪ್ರೋಟೀನ್ ತೊಗೋತೀನಿ, ಅದ್ರ ಜೊತೆಗೆ ನೀರು ಕುಡಿತೀನಿ. ಅದ್ರ ಜೊತೆಗೆ ನಾವು ಕ್ಯಾಲರಿನ ಕೌಂಟ್ ಮಾಡಬೇಕು. ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ಯಾಲರಿ ಕೌಂಟಿಂಗು. ಇದು ಎಲ್ಲರಿಗೂ ಬೇಕು. ಫೈಬರ್ ಬೇಕು, ಪ್ರೋಟೀನ್ ಬೇಕು, ಮತ್ತು ನ್ಯೂಟ್ರಿಯೆಂಟ್ಸ್ ಬೇಕು. ಹಾಗಾಗಿ ಎಲ್ಲರಿಗೂ ಒಂದೇ ಥರ ಡಯಟ್ ಫಾಲೋ ಮಾಡೋದು ತಪ್ಪಾಗುತ್ತೆ. ಈಗ ಇದು ರೆಸಿಪಿ ನೋಡೋಣ ಬನ್ನಿ. ಸಾಕು. ಇನ್ನೊಮ್ಮೆ ಯಾವಾಗಾದರೂ ನನ್ನ ಡಯಟ್ ಯಾವ ರೀತಿ ಇರುತ್ತೆ, ನಾನು ಯಾರ ಸಹಾಯದಿಂದ ನಾನು ಡಯಟ್ ಮಾಡ್ತಿದ್ದೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ ಮುಂದೊಂದು ದಿನ. ನಾನು ಸಣ್ಣ ಆದರೆ ಖಂಡಿತ ನಿಮಗೆ ರೆಫರ್ ಕೂಡ ಮಾಡ್ತೀನಿ. ಸಣ್ಣ ಆಗ್ತಿದ್ದೀನಿ, ಆಯಿತಾ? ಎಲ್ಲರಿಗೂ ಒಂದೇ ಥರ ಡಯಟ್ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಥರ ಇರುತ್ತೆ. ನಿಮಗೆ ಯಾವ ರೀತಿ ಡಯಟ್ ವರ್ಕ್ ಆಗುತ್ತೋ ಅದನ್ನು ನೋಡಿ ನೀವು ಡಯಟ್ ಮಾಡಿ, ಆಯಿತಾ? ನಾನು ಈಗ ಈರುಳ್ಳಿ ಬ್ರೌನಿಶ್ ಆದಮೇಲೆ ಕರಿಬೇವು ಹಾಕ್ಕೊಂಡು ಇವಾಗ ನಾನು ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ನೆನೆಸಿಟ್ಟು ಅದು ನೀರನ್ನೆಲ್ಲ ತೆಗೆದು ಅದನ್ನು ಹಾಕಿದ್ದೀನಿ. ಮತ್ತು ನಾನು ಆವಾಗೆ ಮಸಾಲೆ ತೋರಿಸಿದ್ನೆಲ್ಲ ರುಬ್ಕೊಳ್ಳಿಕ್ಕೆ ಅದನ್ನು ಸೇರಿಸಿದ್ದೀನಿ. ಈಗ ಅದಕ್ಕೆ ಅರಿಶಿನ ಹಾಕೋಬೋದು. ನಾನು ಅರಿಶಿನ ಮರ್ತಿದ್ದೀನಿ. ಇದರಲ್ಲಿ ಅರಿಶಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ಯಾಕೆ ಅಂದರೆ ನಾನು ಇದರಲ್ಲೇ ಅನ್ನನ ತಿನ್ನೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಗ್ರೇವಿ ಥರ ಮಾಡ್ಕೊತೀನಿ. ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ನೀವು, ಅಥವಾ ಇದೇ ಗ್ರೇವಿ ಜೊತೆಗೆ ಕುಕ್ಡ್ ಆಗಿರೋವಂಥ ರೈಸ್ನ ನೀವು ಇದ್ರ ಜೊತೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಈ ಮಸಾಲೆ ಮತ್ತು ಸೋಯಾಬೀನ್ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು. ಅದು ಮಸಾಲ ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಆ ಹಸಿ ಸ್ಮೆಲ್ಲಿದ್ದರೆ ಸೋಯಾಬೀನ್ ಮತ್ತು ಆ ಸೋಯಾಬೀನಲ್ಲಿ ಒಂಥರ ಸ್ಮೆಲ್ ಇರುತ್ತೆ. ಈ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಂಡು ಚೆನ್ನಾಗಿ ಬೆಂದಾಗ ಅದು ರುಚಿ ಕೊಡುತ್ತೆ, ಆಯಿತಾ? ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ ಅಂದರೆ ತಳ ಇಡಿಸ್ಬೇಡಿ. ತಳ ಇಡಿಸಿದ್ರೆ ಟೇಸ್ಟೇ ಹೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ಮಸಾಲ ಹಸಿ ವಾಸನೆ ಹೋಗು, ಈ ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದು ನೀವು ಅರಿಶಿನ ಹಾಕ್ಕೊಳ್ಳಿ. ನಾನು ಅರಿಶಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಆಯಿತಾ? ಮಿಸ್ ಮಾಡಬೇಡಿ ಅರಿಶಿನ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ ಅರಿಶಿನ. ನೀವು ಮಿಸ್ ಮಾಡಬೇಡಿ, ಆಯಿತಾ? ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಮರ್ತ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋ ಆ ಥರದಲ್ಲಿ. ಇದು
ಎರಡನೇ ವಿಡಿಯೋ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಭಯ ಇದೆ. ಈಗ ಅದು ಸೈಡಲ್ಲಿ ಆಗ್ತಾ ಇರುತ್ತೆ. ಈಗ ಜೊತೆಗೆ ನಾವು ಅನ್ನ ಮಾಡ್ಕೊಬಿಡೋಣ. ನಾನೀಗ ಇದನ್ನೇನು ಹೇಳ್ತಾರೆ, ನೀವು ಕುಸುಬ್ಲಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಒಂದೊಂದು ಕಡೆಗೆ ಒಂದೊಂದು ಥರ ಹೇಳ್ತಿರ್ತಾರೆ. ನಾನು ಇದನ್ನು ಕುಸುಬ್ಲಕ್ಕಿ ಅಂತಲೇ ಹೇಳ್ತೀನಿ. ಈ ಅಕ್ಕಿನ ನಾನು 3 ಅವರ್ ನೆನೆಸಿಟ್ಟಿದ್ದೆ. ಇದನ್ನು ನಾನು ಒಂದು 3ರಿಂದ 4 ವಿಷಿಲ್ಲು ಅನ್ನ ಆಗಬೇಕು. 4 ವಿಷಿಲ್ಲಂತೂ ಬೇಕೇ ಬೇಕು. ಆದರೂ ನೀರಿರುತ್ತೆ, ಕೊನೆಯಲ್ಲಿ ಆ ನೀರನ್ನ ಸೋದಿಸ್ಕೊತೀನಿ. ಇದು ಅನ್ನ ಮಾಡ್ಕೊತೀನಿ. ಇದ್ರ ಜೊತೆಗೆ ಇವಾಗ ಈ ಏನು ಹೇಳ್ತಾರೆ, ಇದು ಸೋಯಾಬೀನ್ ಗ್ರೇವಿಗೆ ನಾನು ಏನು ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಚಿಕನ್ ಪೌಡರು, ಚಿಕನ್ ಫ್ರೈ ಪೌಡರ್ ಅಂತ ಹೇಳ್ತಾರಲ್ಲ, ಅಥವಾ ಚಿಕನ್ ಮಸಾಲ, ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಎರಡನ್ನೂ ಸೇರಿಸಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು, ಇದು ಚಿಕನ್ ಮಸಾಲನ ಜಾಸ್ತಿ ಏನು ಹಾಕೊಳ್ಳೋಂಥದ್ದಿಲ್ಲ. ಒಂದು ಟೇಸ್ಟಿಗೆ ನಾವು ಆಲ್ರೆಡಿ ಖಾರಕ್ಕೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ನನಗೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊತಿದ್ದೀನಿ. ಹಾಗೆ ಬಿಸಿನೀರು ಕಾಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಜೊತೆಗೆ ಹಾಕೋತಿದ್ದೀನಿ. ನಾವು ಅಡುಗೆ ಮಾಡಬೇಕಂದ್ರೆ ಬಿಸಿ ನೀರು ಕಾಯಿಸಿಟ್ಕೊಂಡ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ. ಸಾಂಬಾರಿಗೆ ಆಗಿರ್ಬೋದು, ಪಲ್ಯಕ್ಕೆ ಆಗಿರ್ಬೋದು. ಆವಾಗ ನಾವು ತಣ್ಣೀರು ಹಾಕೋದಕ್ಕಿಂತ ಬಿಸಿ ನೀರು ಕಾಯಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಅನ್ನ ಮತ್ತು ಗ್ರೇವಿ ಇದ್ರ ಜೊತೆಗೆ ನಾನು ಸ್ವಲ್ಪ ತರಕಾರಿ ಪಲ್ಯ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ, ಫೋಟೋ ಹಾಕ್ತೀನಿ. ಇನ್ಮೇಲೆ ಪ್ರತಿನಿತ್ಯ ಆದಷ್ಟು ನಿಮಗೆ ನನ್ನ ಡಯೆಟ್ ರೆಸಿಪಿನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಯಿತಾ? ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.